ಇನ್ನು ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಉಜಿನಿ ಜಲಾಶಯದಿಂದ 1,65,000 ಕ್ಯೂಸೆಕ್ ನೀರನ್ನು ಭೀಮಾ ನದಿಗೆ ಬಿಡಲಾಗಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಗುರುಸಣಗಿ ಬ್ಯಾರೇಜ್ನಿಂದ 25,000 ಕ್ಯೂಸೆಕ್ ನೀರನ್ನು ಭೀಮಾ ನದಿಗೆ ಬಿಡಲಾಗಿದ್ದು, ಜಿಲ್ಲೆಯ ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇವಸ್ಥಾನ ಸಂಪೂರ್ಣ ಜಲಾವೃತವಾಗಿದೆ. ಇನ್ನು ನದಿ ಪಾತ್ರದಲ್ಲಿ ಇದೀಗ ಪ್ರವಾಹದ ಪರಿಸ್ಥಿತಿ ಕೂಡ ಎದುರಾಗಿದೆ. ಅಲ್ಲಿನ ಸ್ಥಿತಿಗತಿ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ನಡೆಸಿರುವಂತಹ ವಾಕ್ಥ್ರೂ ಇದೆ, ನೋಡೋಣ. ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಉಜ್ನಿ ಜಲಾಶಯದಿಂದ ಸುಮಾರು 1,25,000 ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದ ನೀರನ್ನು ಈಗಾಗಲೇ ಏನಂದ್ರೆ ಕರ್ನಾಟಕಕ್ಕೆ ಬಿಡಲಾಗಿದೆ. ಇದರ ಪರಿಣಾಮ ಸುಮಾರು 1,25,000 ಕ್ಯೂಸೆಕ್ಸ್ ನೀರೇನೆಂದರೆ ನಾಳೆ ಸಾಯಂಕಾಲವರೆಗೂ ಕೂಡ ಏನಂದ್ರೆ ಕಲಬುರಗಿಯ ಸೊನ್ ಬ್ಯಾರೇಜ್ಗೆ ಬಂದು ತಲುಪಲಿದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕಲಬುರಗಿಯ ಜಿಲ್ಲಾಡಳಿತ ಏನಂದ್ರೆ ಭೀಮಾ ನದಿಯ ಸೊನ್ ಬ್ಯಾರೇಜ್ನಿಂದ ಸುಮಾರು 60,000 ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನು ಈಗಾಗಲೇ ಭೀಮಾ ನದಿಗೆ ಬಿಡಲಾಗಿದ್ದು, ಅದರ ಪರಿಣಾಮ ಏನಂದ್ರೆ ಯಾದಗಿರಿಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನಂದ್ರೆ ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಗುರುಸಣಗಿ ಬ್ಯಾರೇಜ್ನಿಂದ ಸುಮಾರು 25,000 ಕ್ಯೂಸೆಕ್ಸ್ ನೀರನ್ನು ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಭೀಮಾ ನದಿಗೆ ಬಿಡಲಾಗಿದೆ. ಅಂದರೆ ಪ್ರಮುಖ 24 ಗೇಟ್ಗಳಲ್ಲಿ 12 ಗೇಟ್ಗಳ ಮುಖಾಂತರ ಏನಂದ್ರೆ ನೀರು ನದಿಗೆ ಬಿಟ್ಟ ಪರಿಣಾಮವಾಗಿ ಭೀಮಾ ನದಿಯ ದಡದಲ್ಲಿ ಏನಂದ್ರೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಸದ್ಯ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ, ಯಾದಗಿರಿಯ ಭೀಮಾ ನದಿಯ ದಡದಲ್ಲಿರುವಂತಹ ವೀರಾಂಜನೇಯ ದೇವಸ್ಥಾನ ಹಾಗೂ ಕಂಗಳೇಶ್ವರ ದೇವಸ್ಥಾನ ಬಹುತೇಕವಾಗಿ ಸಂಪೂರ್ಣವಾಗಿ ಮುಳುಗಡೆಯಾಗಿವೆ. ಇನ್ನು ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆ ಇನ್ನೂ ಮುಂದುವರೆದಿದ್ದು, ಮಗದಷ್ಟು ನೀರೇನೆಂದರೆ ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ ಬಿಡುವಂತಹ ಎಲ್ಲ ಸಾಧ್ಯತೆಗಳಿರುವ ಚಾನ್ಸಸ್ ಇದೆ. ಅದರ ಪರಿಣಾಮವಾಗಿ ಯಾದಗಿರಿ ಭೀಮಾ ನದಿಯ ಒಂದು ದಡದಲ್ಲೀಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇನ್ನಷ್ಟು ನೀರು ಏನಾದರೂ ಬಿಟ್ಟಿದ್ದೇ ಆದರೆ ಭೀಮಾ ನದಿಯ ದಡದಲ್ಲಿರುವಂತಹ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಕಬ್ಬು ಆಗಿರ್ಬೋದು, ಭತ್ತ ಸೇರಿದಂತೆ ಇನ್ನಿತರ ಬೆಳೆಗಳು ಸಂಪೂರ್ಣವಾಗಿ ಭೀಮಾ ನದಿಯ ನೀರು ಪಾಲಾಗಿ ಮತ್ತೆ ಪ್ರವಾಹದ ಪರಿಸ್ಥಿತಿ ಎದುರಾಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಪ್ರತಿ ಬಾರಿ ಕೂಡ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆ ಆದರೆ ಸಾಕು, ಅದು ಆಗಸ್ಟ್ ಮೊದಲನೇ ವಾರದಿಂದ ಸೆಪ್ಟೆಂಬರ್ 2ನೇ ವಾರದವರೆಗೂ ಕೂಡ ಪ್ರತಿ ವರ್ಷ ಕೂಡ ಮಹಾರಾಷ್ಟ್ರದಲ್ಲಿ ಈ ಒಂದು ಸಮಯದಲ್ಲಿ ಹೆಚ್ಚು ಮಳೆಯಾಗುತ್ತೆ. ಆ ಒಂದು ಸಮಯದಲ್ಲಿ ಭೀಮಾ ನದಿಗೆ ನೀರು ಬಿಡೋದ್ರಿಂದ ಆ ಒಂದು ಸುಮಾರು 1 ರಿಂದ 1.5 ತಿಂಗಳ ಕಾಲ ಯಾದಗಿರಿ ಸೇರಿದಂತೆ ಕಲಬುರಗಿ ಮತ್ತು ಇನ್ನಿತರ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಭೀಮಾ ನದಿ ಏನಂದರೆ ರುದ್ರ ನರ್ತನವಾಗಿ ಒಂದು ಸಂಪೂರ್ಣವಾಗಿ ಅಪಾಯದ ಮಟ್ಟ ಮೀರಿ ಹರಿಯುವುದರಿಂದ ಇಲ್ಲಿನ ಭಾಗದ ಜನರಲ್ಲಿ ಏನಂದರೆ ಬಹುತೇಕವಾಗಿ ಆತಂಕ ಆರಂಭವಾಗುತ್ತೆ. ಸೊ ಅದೇ ರೀತಿಯಾಗಿ ಪ್ರಸಕ್ತ ವರ್ಷ ಕೂಡ ಈಗ ಭೀಮೆಯ ಒಂದು ಪ್ರವಾಹದ ಆತಂಕ ಮತ್ತೆ ಎದುರಾಗಿದೆ. ಯಾಕಂದರೆ ಮಹಾರಾಷ್ಟ್ರದ ಪುಣೆ ಸೇರಿದಂತೆ ಭೀಮಾ ನದಿ ಪಾತ್ರದಲ್ಲಿ ಧಾರಾಕಾರವಾಗಿ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇದೆ. ಸೊ ಪ್ರತಿ ಬಾರಿ ಕೂಡ ಉಜ್ನಿ ಜಲಾಶಯದಿಂದ ನೀರು ಬಿಟ್ಟರೆ ಸಾಕು, ಕಲಬುರಗಿ ಸೇರಿದಂತೆ ಯಾದಗಿರಿ ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗುವುದು ಕೂಡ ಸಹಜ. ಈಗ ಸದ್ಯ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ಭೀಮಾ ನದಿಯಿಂದ ಏನಂದರೆ ಒಂದು ನೀರನ್ನು ಈಗ ನದಿಗೆ ಬಿಡಲಾಗಿದೆ ಅಂತ ಹೇಳಿ ಡ್ಯಾಮ್ಗಳ ಮುಖಾಂತರ ಈಗಾಗಲೇ ನೀರು ಬಿಟ್ಟಿರುವಂಥ ಪರಿಣಾಮವಾಗಿ ಸದ್ಯ ಈಗ ಭೀಮಾ ನದಿ ತನ್ನ ಒಂದು ಅಪಾಯದ ಮಟ್ಟ ಮೀರಿ ಸದ್ಯ ಹರಿತಾ ಇದೆ. ಅದರಲ್ಲೂ ಕೂಡ ಈಗ ಮಹಾರಾಷ್ಟ್ರದಲ್ಲಿ ಮತ್ತೆ ಮಳೆ ಮುಂದುವರೆದಿದ್ದೆ. ಆದರೆ ಈ ಒಂದು 1,25,000 ಸದ್ಯ ಕ್ಯೂಸೆಕ್ಸ್ ಬಿಟ್ಟಿದ್ದಾರೆ. ಮುಂಬರುವಂತಹ ದಿನಗಳಲ್ಲಿ 2 ರಿಂದ 2.5 ಲಕ್ಷದಷ್ಟು ಕ್ಯೂಸೆಕ್ಸ್ ಕೂಡ ನೀರು ಹರಿಯುವಂತಹ ಎಲ್ಲ ಚಾನ್ಸಸ್ ಇದೆ. ಸೊ ಹೀಗಾಗಲಿ ಏನಂದರೆ ಕಲಬುರಗಿಯ ಜಿಲ್ಲಾಡಳಿತ ಮತ್ತು ಯಾದಗಿರಿಯ ಜಿಲ್ಲಾಡಳಿತ ಏನಂದರೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಮತ್ತು ಯಾರೆಲ್ಲ ಪಂಪ್ಸೆಟ್ಗಳನ್ನು ನದಿ ಪಾತ್ರದಲ್ಲಿ ದಡದಲ್ಲಿ ಇಟ್ಟಿದ್ದೀರಾ ಎಲ್ಲ ಪಂಪ್ಸೆಟ್ಗಳನ್ನು ತೆರವು ಮಾಡಲು ಹೇಳಿದ್ದಾರೆ. ಜನ ಮತ್ತು ಜಾನುವಾರುಗಳು ಯಾರು ಕೂಡ ನದಿಗೆ ಹೋಗದಂತೆ ಈಗಾಗಲೇ ಏನಂದರೆ ಡಂಗೂರ ಕೂಡ ಡಂಗೂರ ಸಾರಿಸಿ ಜನರಿಗೆ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಯಾದಗಿರಿ.